ಸೊ ಅವಳಾಗಿ 7 ಗಂಟೆಗೆ ಎದ್ದಿದ್ದಾಳೆ ಇವತ್ತು ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ ಶಶಿಕುಮಾರ್. ಇವತ್ತು ನಾನು ಬೆಳಿಗ್ಗೆ ಏಳೋದು 4:30 ಆಗಿದೆ. ಹಾಗೆ ನನ್ನ ಚಾನೆಲ್ನ ನೀವು ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು 1 ಗ್ಲಾಸ್ ನೀರಿಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಬೆಳಿಗ್ಗೆನೇ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾನು ಸೇವಿಸ್ತೀನಿ. ಹಾಗೆ ನಾನು ಇದನ್ನು ವಾರದಲ್ಲಿ 3 ದಿನ ಮಾತ್ರ ಮಾಡಿಕೊಂಡು ಕುಡಿತೀನಿ. ಅಂದರೆ ಇನ್ನೂ ಉಳಿದ ದಿನವೆಲ್ಲ ನಾನು ಹಾಗೆ ಖಾಲಿ ನೀರನ್ನು ಕುಡಿತೀನಿ. ಬೆಳಿಗ್ಗೆ ನನ್ನ ದಿನ ಶುರುವಾಗೋದೇ 2 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ಅಂತಲೇ ಹೇಳ್ಬಹುದು. ಇನ್ನು ಆರ್ವಿಕಾ ಕೂಡ ಎದ್ದಿದ್ದಾಳಲ್ವಾ, ಹಾಗಾಗಿ ಅವಳಿಗೆ ಲಂಚ್ ಬಾಕ್ಸಿಗೆ ಹಾಗೆ ಬೆಳಿಗ್ಗೆ ಟಿಫನಿಗೆ ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹಾಗೆ ಅವಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತೆ ಪಲ್ಯವನ್ನ ಮಾಡ್ಬೇಕು. ಇವತ್ತಿನ್ನು ಆರ್ವಿಕಾ ಬೇಗನೆ ಎದ್ದಿದ್ದಾಳೆ. ಡೈಲಿ 8 ಗಂಟೆ ಆಗ್ತಾ ಇತ್ತು ಹೇಳೋದು, ಇನ್ನು ಇವತ್ತು 7 ಗಂಟೆಗೆ ಎದ್ದಿದ್ದಾಳೆ. ಸೊ ನಾನೇ ಏಳಿಸ್ಬೇಕು ಅಂತ ಇದ್ದೆ, ಇನ್ ಮುಂದೆ ಸ್ವಲ್ಪ ಬೇಗ ಏಳ್ಸೋಣ ಅಂತ ಅಂದ್ಬಿಟ್ಟು. ಅಂದ್ರೆ ಇವಾಗಿಂದಾನೇ ಅಭ್ಯಾಸ ಮಾಡ್ಬೇಕಲ್ವಾ, ಅವರಿಗೆ ಸಡನ್ ಆಗಿ ಬೇಗ ಎದ್ದೇಳಿ ಅಂತ ಹೇಳಿದ್ರೆ ಆಗಲ್ಲ. ಹಾಗಾಗಿ ಇವಾಗಿಂದಾನೇ ಚಿಕ್ಕ ಇದ್ದಾಗಿಂದಾನೇ ಸ್ವಲ್ಪ ಅಭ್ಯಾಸ ಮಾಡಿಸಿದ್ರೆ ಅವರಿಗೆ ನಾಳೆ ದಿನ ಹೇಳೋದಕ್ಕೂ ಕೂಡ ಖುಷಿ ಆಗುತ್ತೆ. ಹಾಗೆ ಇನ್ನು ಅವಳಿಗೆ ಈಗ 5 years ಕಂಪ್ಲೀಟ್ ಆಯ್ತಲ್ವಾ, ಇನ್ ಮುಂದೆ ಇನ್ನು ಏನೇನೋ ಒಳ್ಳೆ ಅಭ್ಯಾಸಗಳನ್ನ ಅವಳಿಗೆ ಹೇಳ್ಕೊಡ್ಬೇಕು. ಸೊ ಅವಳಾಗಿ 7 ಗಂಟೆಗೆ ಎದ್ದಿದ್ದಾಳೆ ಇವತ್ತು ಅಲ್ವಾ. ತಿಂಡಿ ಮಾಡೋಣ, ಚಿತ್ರಾನ್ನ ಆಮೇಲೆ ಲಂಚ್ ಬಾಕ್ಸಿಗೆ ಚಪಾತಿ. ಇನ್ನು ಬೆಳಗಿನ ತಿಂಡಿಗೆ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ. ರಾತ್ರಿನೇ ನಾನು ಬಟಾಣಿಯನ್ನು ನೆನೆಸಿಟ್ಟಿದ್ದೆ. ಹಾಗೆ ಚಿತ್ರಾನ್ನ ಮಾಡೋದ್ರಿಂದ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಬಟಾಣಿ ಹಾಗೆ ಕ್ಯಾರೆಟನ್ನು ಕೊನೆಗೆ ತುರಿದು ಹಾಕ್ತಾ ಇದ್ದೀನಿ. ಇನ್ನು ಆರ್ವಿಕಂಗೆ ಲಂಚ್ ಬಾಕ್ಸಿಗೋಸ್ಕರ ಚಪಾತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ನು ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೆ, ಆದರೆ ಅವಳು ಚಪಾತಿ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಚಿತ್ರಾನ್ನನೇ ಕೊಟ್ಟು ಕಳಿಸಿದ್ದೀನಿ. ಇನ್ನು ಚಿತ್ರಾನ್ನ ಜೊತೆಗೆ ಫ್ರೂಟ್ಸನ್ನು ಕೂಡ ಕೊಟ್ಟು ಕಳಿಸಿದ್ದೀನಿ. ಅವಳಿಗೆ ಚಪಾತಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಕಳಿಸೋದು ಅಂತ ಹೇಳಿ ನಾನೇ ಸುಮ್ಮನಾದೆ. ಅವಳಿಗೆ ಇಷ್ಟ ಆದರೆ ಚಪಾತಿನೂ ಕಳಿಸು ಅಂತ ಹೇಳ್ತಾಳೆ, ಹಾಗಾಗಿ ನಾನು ಕಳಿಸೋದಕ್ಕೆ ಹೋಗಲಿಲ್ಲ. ಇನ್ನು ಅದೇ ಚಿತ್ರಾನ್ನ ಮತ್ತು ಫ್ರೂಟ್ಸನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ. ಇನ್ನು ತಿನ್ಕೊಂಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಇದನ್ನು ಮಾನ್ಯಂಗೆ ಈ ಫ್ರೂಟ್ ಇಷ್ಟ ಆಗುತ್ತೆ, ಆರ್ವಿಕಂಗೆ ಕೆಲವೊಂದು ಫ್ರೂಟ್ಸ್ ಅಷ್ಟೇ ಅವಳು ಇಷ್ಟಪಡೋದು. ಆದರೂ ಕೂಡ ಕೊಟ್ಟು ಕಳಿಸಿದ್ದೀನಿ, ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಇನ್ನು ಸಂಜೆ ಗೊತ್ತಾಗುತ್ತೆ, ಲಂಚ್ ಬಾಕ್ಸ್ ನೋಡಾದ್ಮೇಲೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಆರ್ವಿಕಂಗೂ ಕೂಡ ಸ್ಕೂಲಿಗೆ ಟೈಮ್ ಆಗಿತ್ತಲ್ವ, ಹಾಗಾಗಿ ಆರ್ವಿಕಾ ಮತ್ತು ಮಾನ್ಯಂಗೆ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ನಿಮ್ಮ ಮನೇಲಿ ಮಕ್ಕಳು ಟಿ ವಿ ನೋಡೋದು ಹಾಗೆ ಮೊಬೈಲ್ ನೋಡೋದು ಹೆಚ್ಚಾಗಿದ್ದರೆ ಈ ರೀತಿಯಾಗಿ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮಕ್ಕಳು ದಿನಪೂರ್ತಿಯಾಗಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ಟಿ ವಿ ಮತ್ತು ಮೊಬೈಲನ್ನು ನೋಡೋದ್ರಿಂದ ಅವರ ಕಣ್ಣಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಅವರ ಹೆಲ್ತ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಅವರು ನಾವು ಏನೇ ಮಾತಾಡ್ಸಿದ್ರು ಏನೇ ಹೇಳಿದ್ರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಟಿ ವಿ ನೋಡುವಂತಹ ಟೈಮ್ ಅಥವಾ ಮೊಬೈಲ್ ನೋಡುವಂತಹ ಟೈಮನ್ನು ನೀವು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಅವರಿಗೆ ಕ್ರಯಾನ್ಸ್ ಅಥವಾ ಪೇಂಟಿಂಗ್ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು ನೀವು ಕೊಡೋದ್ರಿಂದ ಅವರಿಗೆ ಟಿ ವಿ ಮತ್ತು ಮೊಬೈಲನ್ನು ನೋಡೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಅವ್ರು ಯಾವ ಕೆಲಸವನ್ನು ಮಾಡ್ತಾರೆ ಅಂದರೆ ಡ್ರಾಯಿಂಗ್ ಬಿಡಿಸಿದ್ರೆ ನೀವು ಅದನ್ನು ಅಪ್ರಿಷಿಯೇಟ್ ಮಾಡೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಇನ್ನೂ ಮಕ್ಕಳು ಲವಲವಿಕೆಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನೀವು ಕೂಡ ಅವರಿಗೆ ಸಪೋರ್ಟಿವ್ ಆಗಿರಬೇಕು, ಜೊತೆಗೆ ಅವ್ರು ಮಾಡೋ ಕೆಲಸವನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು, ಅವರಿಗೂ ಕೂಡ ಇನ್ನೂ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಇನ್ನೂ ನಾವು ಮಕ್ಕಳು ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು. ಯಾಕಂದರೆ ನಾವು ಅವರಿಗೆ ರೆಸ್ಪಾಂಡ್ ಮಾಡೋದ್ರಿಂದ ಅವರಿಗೆ ಇನ್ನೂ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟುತ್ತೆ. ಅದನ್ನು ಬಿಟ್ಟು ನಾವು ಇದು ಸರಿ ಇಲ್ಲ ಅಂತ ಹೇಳೋದ್ರ ಬದಲು ಇನ್ನೂ ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ಹೇಳೋದ್ರಿಂದ ಅವರಿಗೆ ಇನ್ನೂ ಅದೇನು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಸ್ಕೆಚ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು
ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಾಗುತ್ತೆ. ಜೊತೆಗೆ ಅವರಿಗೆ ನಾವು ಒಂಥರ ಬೆಂಬಲವಾಗಿ ನಿಂತ್ಕೊಂಡಂಗೆ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ಮೊದಲಿಂದನೇ ನಾವು ಇದನ್ನು ಹೇಳ್ಕೊಡ್ತಾ ಬಂದರೆ ದೊಡ್ಡವರಾದಮೇಲೆ ನಾವು ಹೇಳೋವಂತಹ ನೆಸೆಸಿಟಿನೇ ಬರೋದಿಲ್ಲ, ಅವರೇ ತಿಳ್ಕೊಂಬಿಡ್ತಾರೆ ಎಲ್ಲರೂ. ಇನ್ನು ನಮ್ಮ ಮನೆಗೆ ಈಗ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ನೇರಳೆ ಹಣ್ಣುಗಳನ್ನು ತೊಗೊಂಬಂದಿದ್ರು. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತುಂಬ ಹಣ್ಣಾಗಿ ಬಿಟ್ಟಿದ್ದಾಗಿತ್ತು, ಅದನ್ನೆಲ್ಲ ಆರಿಸ್ಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಒಂದು 2-3 ಸಲ ವಾಶ್ ಮಾಡಿ ಇಟ್ಟಿದ್ದೀನಿ. ವಾಶ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಅಂದರೆ ಅದೆಲ್ಲ ಫುಲ್ ಡ್ರೈ ಆದಮೇಲೆ ಉಪ್ಪು ಹಾಕಿ ಇಡೋದ್ರಿಂದ ಅದು ಸ್ವಲ್ಪ ಒಗ್ರೊಗ್ರು ಬರುತ್ತಲ್ವ, ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಈಗ ಮಧ್ಯಾಹ್ನ 12 ಗಂಟೆ ಆಗಿದೆ, ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ಇನ್ನು ಇವರು ಕೂಡ ಚಪಾತಿ ಬೇಡ ಅಂತ ಹೇಳಿದ್ರಲ್ವಾ, ಹಾಗಾಗಿ ಮನೆಯಲ್ಲಿ ಯಾರಿಗೂ ಕೂಡ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಸ್ವಲ್ಪ ಆರಾಮಿರಲಿಲ್ವಲ್ಲ, ಹಾಗಾಗಿ ಏನಾದರೂ ಸ್ಪೈಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಪೆಪ್ಪರ್ ಇತ್ತಲ್ವ, ಆ ಪೆಪ್ಪರಿಂದ ರಸಮ್ ಮಾಡೋಣ ಅಂತೇಳಿ ರಸಮ್ ಮಾಡ್ಕೊಂಡಿದ್ವಿ. ಇನ್ನು ಜೊತೆಗೆ ಮೊಸರನ್ನವನ್ನು ಮಾಡ್ಕೊಂಡಿದ್ವಿ. ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರೊಳಗೆ ಟೈಮ್ ಕೂಡ ಆಗೋಗಿತ್ತು. ಇನ್ನು ಆರ್ವಿಕಾ ಬರೋ ಟೈಮ್ ಆಗಿತ್ತಲ್ವ, ಹಾಗಾಗಿ ನನ್ನ ಕೆಲಸಗಳು ಏನಿದ್ವೋ ಅವನ್ನೆಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ಇದೊಂದು ಕೆಲಸ ಬಾಕಿ ಇತ್ತು. ನಿಮಗೆ ಈ ಕೆಲಸ ಯಾವುದು ಅಂತ ಹೇಳಿ ಗೊತ್ತಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಇನ್ನು ಆರ್ವಿಕಾನೂ ಕೂಡ ಅದೇ ಟೈಮಿಗೆ ಬಂದು ಅವಳು ಕೂಡ ಮಾಡಿದ್ಲು. ಆರ್ವಿಕಾನ ಕರ್ಕೊಂಡು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ವಾಕಿಂಗ್ ಬರೋಣ ಅಂತೇಳಿ ಆರ್ವಿಕಾ, ಮಾನ್ಯ, ನಾನು ಇವರು ಕೂಡ ವಾಕಿಂಗ್ ಬಂದ್ವಿ. ಸೊ ನನ್ನ ಇವತ್ತಿನ ದಿನ ಹೀಗಿತ್ತು. ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.